ನಮ್ ಫ್ಯಾಮಿಲಿಯಲ್ಲಿ ಒಂದು ಹೊಸ ಎಡಿಷನ್ ಆಡ್ ಆಗ್ತಾ ಇದೆ. ಏನು ಎಡಿಷನ್ ಅಂತಂದ್ರೆ, ನಾನು ಸುಮಾರು ದಿವಸದಿಂದ ಒಂದು ಕಾರ್ ತಗೊಬೇಕು ಅಂತ ಅನ್ಕೊಂತಾ ಇದ್ದೆ. ಆಕ್ಚುಲಿ 1 ಮಂತ್ ಆಯ್ತು ನಾನು ಹುಡ್ಕಾಡ್ತಾ ಇದ್ದೆ ಕಾರ್ ತಗೊಬೇಕಂತ. ಸೊ ಇವತ್ತ ಸಮಯ ಬಂದಿದೆ, ಕಾರ್ ತಗೊಂಡಾಗಿದೆ ಆಲ್ರೆಡಿ. ಇವತ್ತು ಡೆಲಿವರಿ ತೊಗೊಳಕ್ ಬಂದಿದೀವಿ. ಅದೇ ಒಂದ್ ದೊಡ್ಡ ವಿಶೇಷ ನಮ್ಮ ಮನೇಲಿ ಇವತ್ತು. ಸೊ ಅದನ್ನೇ ಕ್ಯಾಪ್ಚರ್ ಮಾಡೋಣ ವ್ಲಾಗ್ ಅಲ್ಲಿ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ ನಾನು. ಸೊ ಸ್ನೇಹಿತರೆ, ನಾನು ನಿಮ್ಗೆ ಯಾವ ಕಾರ್ ಅಂತ ಇನ್ನೂ ಹೇಳಿಲ್ಲ. ಇವಾಗ ಇಲ್ಲಿ ಬಂದಿದೀವಿ ಅಂತ ನಿಮ್ಗೆ ತೋರ್ಸ್ಬೇಕಾಯ್ತು, ನಾನು ಹೇಳಲೇಬೇಕಾಯ್ತು. ಯಾಕಂದ್ರೆ ನಾವು ಒಳಗಡೆ ಹೋಗಿ ವ್ಲಾಗ್ ಮಾಡ್ತಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಆಗ್ಬಿಡುತ್ತೆ ಅಕ್ಕಪಕ್ಕ ಎಲ್ಲ ನೋಡ್ಬಿಟ್ಟು. ಸೊ ಅದಕ್ಕೆ ಫಸ್ಟ್ ಇವಾಗ ಹೋಗೋಣ ಒಳಗಡೆ ಹೋಗ್ಬಿಟ್ಟು ಮತ್ತೆ ಮಾತನ್ನ ಕಂಟಿನ್ಯೂ ಮಾಡೋಣ. ಹೊರಗಡೆ ಬಂದು ಇವಾಗ ಇನ್ನೇನು ಕಾರ್ ನಮ್ಮ ಎದುರುಗಡೆ ನಿಂತ್ಕೊಂಡಿದೆ ರೆಡಿ ಆಗ್ಬಿಟ್ಟು. ಆದ್ರೆ ನೀವು ಇನ್ನೂ ತೋರ್ಸಕ್ಕಿದ್ರೆ ಸ್ವಲ್ಪ ಟೈಮ್ ಇದೆ, ಒಂದ್ 2 ನಿಮಿಷ ವೇಟ್ ಮಾಡಿ ತೋರಿಸ್ಬಿಡ್ತೀನಿ ಆಯ್ತು. ಇವಾಗ ನೋಡಿ, ನಾವು ಇಲ್ಲಿ ಟ್ರೈಡೆಂಟ್ ಹ್ಯುಂಡೈ ಅಂತ ಇದೆ, ನಾವು ಇಲ್ಲಿ ಬಂದಿದ್ದೀವಿ. ಆದ್ರೆ ನಾನು ತಗೊಂತಿರೋದು ಹ್ಯುಂಡೈ ಕಾರ್ ಅಲ್ಲ, ನಾನು ತಗೊಂತಾ ಇರೋದು ಹೊಸ ಕಾರ್ ತಗೊಂತಲ್ಲ ಸ್ನೇಹಿತರೆ. ನಾನು ಯೂಸ್ ಕಾರ್ ತಗೊಂತಾ ಇದೀನಿ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂತಾ ಇರೋದು. ಯಾಕೆ ಏನು ಎತ್ತ ಅಂತ ಬಿಟ್ಟು ನಿಮ್ಗೆಲ್ಲ ಇನ್ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಫಸ್ಟ್ ಕಾರಿಂದೆಲ್ಲ ಫಾರ್ಮಾಲಿಟೀಸ್ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಕಾರ್ ನಿಮಗೆ ರಿವೀಲ್ ಮಾಡ್ತೀನಿ ಅಂತ ಯಾವ ಕಾರ್ ಅಂತ ಅಂದ್ಬಿಟ್ಟು. ಸೊ ಸ್ನೇಹಿತರೆ, ನಾವು ಇನ್ನೂ ನಿಂತ್ಕೊಂಡಿದೀವಿ ಇಲ್ಲೇ ಕಾಯ್ತಾ. ಲಾಸ್ಟ್ ಐಟಮ್ಗಳೆಲ್ಲ ರೆಡಿ ಮಾಡ್ತಾ ಇದಾರೆ ಕಾರಿಗೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಸ್ನೇಹಿತರೆ, ಯಾಕೆಂದ್ರೆ ನನಗೆ ಇಷ್ಟು ವರ್ಷ ನನ್ನ ಕೆಲಸ ಆಯ್ತು, ನಂದಾಯ್ತು, ಮಕ್ಕಳೆಲ್ಲ ಚಿಕ್ಕವರಿದ್ರು, ಸ್ಕೂಲ್ ಕಳಿಸೋದು, ಓದಿಸೋದು, ನನ್ನ ಜಾಬಿಗೆ ಹೋಗೋದು, ಬರೀ ಇದೇ ಕೆಲಸ ಮಾಡಿದೆ. ಇಂಥವೆಲ್ಲ ನನಗೇನು ಯೋಚನೆ ಬರಲಿಲ್ಲ. ನಮ್ಮಮ್ಮ ಮಧ್ಯ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ ಮಾತಾಡ್ತಾ. ಈಗ ನಾನು ರಿಟೈರ್ಡ್ ಆಗಿ ಮನೇಲಿ ಇದ್ದೀನಲ್ಲ, ಹಿಂಗಾಗಿ ಆರಾಮಾಗಿ ಓಡಾಡಿ ಮಮ್ಮಿ ನೀನಂತ ಇವಾಗ ಕಾರ್ ತಗೊಂಡು ಕಾರಲ್ಲಿ ಓಡಾಡಿಸ್ತಾ ಇದ್ದಾನೆ. ಅದೇ ಒಂದು ಸಂತೋಷ ಹಬ್ಬ. ಏನಿಲ್ಲ ಸ್ನೇಹಿತರೆ, ಅಲ್ಟಿಮೇಟ್ ಆಗಿ ಏನು ಅಂತಂದ್ರೆ ನಮ್ಮ ಅಮ್ಮಂಗೆ ಫುಲ್ ಖುಷಿ ನಾನು ಕಾರ್ ತಗೊಂಡೆ ಅಂತ ಅಂದ್ಬಿಟ್ಟು. ಏನು ಒಂದು ಫ್ಯಾಮಿಲಿಯಲ್ಲಿ ಒಂದು ಕಾರ್ ಅಂತಂದ್ರೆ ಅದನ್ನು ಒಂಥರ ಫ್ಯಾಮಿಲಿ ಮೆಂಬರ್, ಒಂದು ಎಮೋಷನ್ ಅದು ಎಲ್ರಿಗೂ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ರಿಗೂ ಹಿಂಗೆ ಇರುತ್ತೆ. ಮದುವೆ ಆದಾಗಿಂದ ತಗೊಳ್ಳೋಣ ಅನ್ಕೊಂಡು ಇಷ್ಟು ವರ್ಷ ಅದು ಆಕ್ಚುಲಿ ನಾನು ಏನ್ ಗೊತ್ತಾಗಿಂತ ಮುಂಚೆ ಇವ್ರ ಹತ್ರ ಫೋರ್ಡ್ ಇತ್ತು, ಫೋರ್ಡ್ ಐಕಾನ್. ಅದಾದ್ಮೇಲೆ ಸ್ಕೋಡಾ ಆಕ್ಟೇವಿಯಾ ಇತ್ತು. ಸೊ ಇವಾಗ ಇನ್ ಹೇಳಲ್ಲ, ಅದು ರಿವೀಲ್ ಮಾಡಿದ್ಮೇಲೆ ಕಾರ್ ಯಾವ್ದು ಅಂತ ಹೇಳ್ತೀವಿ. ಪೂಜಾ ಇಲ್ಲ ಹೊಸ ಕಾರ್ ತಗೋಣ ಅಂತ ಪೂಜಾ, ನಾನ್ ಬೇಡ ಇವಳು ಬೇಕು, ನನಗೆಲ್ಲ ಬ್ರ್ಯಾಂಡ್ ನ್ಯೂ ಬೇಕು. ಕಾರ್ದಲ್ಲಿ ಎಸ್ಪೆಷಲಿ ನನಗೆ ಹೊಸ ಕಾರ್ ತಗೋಬೇಕಿತ್ತು. ಬಟ್ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಏನು ಹೊಸ ಕಾರ್ ತರನೇ ಇದೆ, ಆಕ್ಚುಲಿ ಹೊಸ ಕಾರ್ ಇದ್ದಂಗೆ ಇದೆ ತಗೊಂತಾ ಇರೋದು. ಕಾರ್ ಕಲರ್ ನೋಡ್ಬಿಟ್ಟು ಇನ್ನೂ ಇಷ್ಟ ಆಗ್ಬಿಡ್ತು ಕಾರು. ಸೊ ಇನ್ಯಾಕೆ ವೇಟಿಂಗು, ಬುಕ್ ಮಾಡೋಣ ಬನ್ರಿ ಅಂತ ನಾನು ಹೇಳ್ಬಿಟ್ಟೆ, ಬುಕ್ ಮಾಡ್ಬಿಟ್ವಿ ಕಾರು. ಅಲ್ಲ, ಇದೇ ಮಾತು ಸ್ವಲ್ಪ ವರ್ಷ ಮುಂಚೆ ಹೇಳಿದ್ರೆ ಅವಾಗಲೇ ತಗೊಂಡ್ಬಿಡ್ತಿದ್ವಿ ಕಾರ್, ನಾವು ಅವಾಗಲೇ ತಗೊಂಡ್ಬಿಡ್ತಿದ್ವಿ. ಸೊ ನೋಡಿದ್ರೆ ಸ್ನೇಹಿತರೆ, ಕಾರನ್ನ ಫುಲ್ ರಿವೀಲ್ ಮಾಡಿದ್ವಿ ನಾವು ಯಾವ ಕಾರು ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆಯಾ? ಸೊ ನೋಡಿ ಸ್ನೇಹಿತರೆ, ನಾವಿವಾಗ ಸ್ಕೋಡಾ ರ್ಯಾಪಿಡ್ ತಗೊಂಡಿದ್ದೀನಿ ಕಾರನ್ನ. ಇನ್ ಡೀಟೇಲ್ ಆಗಿ ನಿಮಗೆ ಕಾರ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೋಗ್ತಾ ದಾರಿಯಲ್ಲಿ. ಸೊ ಇವಾಗ ನಮ್ ಜೊತೆ ರಮೇಶ್ ಮತ್ತೆ ಸಂತೋಷ್ ಅವರು ನಮ್ ಜೊತೆ ಇದಾರೆ, ಶೋರೂಮ್ನವರು. ನಮ್ಗೆ ಒಳ್ಳೆ ಡೀಲ್ ಕೊಟ್ಟಿದ್ದಾರೆ ಆಕ್ಚುಲಿ ಈ ಕಾರಿಂದು. ಇದು ಟ್ರೈಡೆಂಟ್ ಶೋರೂಮ್ ಇದೆ, ಬಟ್ ನೀವೆಲ್ಲ ಆಶ್ಚರ್ಯ ಆಗ್ಬೋದು, ನಾನು ಟ್ರೈಡೆಂಟ್ ಹ್ಯುಂಡೈ ಶೋರೂಮ್ ಅಲ್ಲಿ ನಾನು ಸ್ಕೋಡಾ ತಗೊಂಡಿದ್ದೀನಿ ಅದಂಗೆ ಅಂತ ಅಂದ್ಬಿಟ್ಟು. ನಮಸ್ಕಾರ ಸಂತೋಷ್ ಅವರೇ. ನಮಸ್ತೆ ಸರ್. ಸೊ ಹೇಳಿ ನಿಮ್ ಶೋರೂಮ್ ಬಗ್ಗೆ ಸ್ವಲ್ಪ. ಶೋರೂಮ್ ಬಂದ್ಬಿಟ್ಟು ಇದು ಫ್ರಮ್ ಪಾಸ್ಟ್ 25 years ಇಂದ ಇದೆ ಕಂಪನಿ ಇದು. ಇವಾಗ ನಮ್ದು ಅಟ್ ಪ್ರೆಸೆಂಟ್ ರನ್ನಿಂಗ್ ಇರೋದು ಹುಂಡೈ ಮತ್ತೆ ರೆನೋ ಇದೆ, ಇಸುಜು ಇದೆ, ಮತ್ತೆ ಭಾರತ್ ಬೆನ್ಸ್ ಇದೆ. ಸೊ ನಮ್ದು ಇದು ಒನ್ ಆಫ್ ದ ಪಾರ್ಟ್ ಆಫ್ ಟ್ರೂ ವ್ಯಾಲ್ಯೂ ಅಂತ ಕರೀತಾರ, ಅಥವಾ ಇದು ಹೆಚ್ ಪ್ರಾಮಿಸ್ ಅಂತ ನಾವು ಕರಿತೀವಿ. ಸೊ ಇದು ಬಂದ್ಬಿಟ್ಟು ಯೂಸ್ ಕಾರ್ ಶೋರೂಮ್. ಸೊ ಇದು ಬಂದ್ಬಿಟ್ಟು ಕೋರ್ಮಂಗ್ಲದಲ್ಲಿ ಅಗ್ರಾಲೇಟ್ ಸಿಗ್ನಲ್ ಹತ್ರ ಇದೆ. ಸೊ ನಮ್ಮ ಪಾಸ್ಟ್ 10 years ಇಂದ ಈ ಶೋರೂಮ್ ಇಲ್ಲೇ ಇದೆ. ಸೊ ಯಾರಿಗಾದ್ರೂ ಯೂಸ್ ಕಾರ್ ಬೇಕು ಅಂದ್ರೆ ಇಲ್ಲಿ ಬರ್ಬೋದು. ಯಾವ್ದೇ ತರ ಮಲ್ಟಿ ಬ್ರ್ಯಾಂಡ್ SUV ಸೆಗ್ಮೆಂಟ್ಸ್, ಹ್ಯಾಚ್ ಬ್ಯಾಕ್, ಸ್ಮಾಲ್ ಸೆಗ್ಮೆಂಟ್ಸ್, ಎಲ್ಲ ಟೈಪ್ ಆಫ್ ವೆರೈಟಿ ನಿಮ್ ಸರ್ಟಿಫೈಡ್ ಕಾರು ಇಲ್ಲಿ ಸಿಗುತ್ತೆ. ತುಂಬಾ ಒಳ್ಳೆ ಕಂಡೀಷನ್ ಸಿಕ್ಕಿದೆ. ನನಗೊಂದು ಸ್ವಲ್ಪ ಆಶ್ಚರ್ಯ ಆಕ್ಚುಲಿ, ಇಷ್ಟು ಒಳ್ಳೆ ಕಂಡೀಷನ್ ಕಾರ್ ಸಿಕ್ಕಿರೋದು. ಯಾಕಂದ್ರೆ ಬೇಸ್ಡ್ ಆನ್ ಟ್ರಸ್ಟ್ ಓನ್ಲಿ ಸರ್, ಬಿಕಾಸ್ ಇದು ಬಂದ್ಬಿಟ್ಟು ನಮ್ದು ಕಂಪನಿ, ಬಟ್ ಇದು ಬೇಸ್ಡ್ ಆನ್ ಆಥರೈಸ್ಡ್ ಹುಂಡೈ ಶೋರೂಮ್ ಇದು. ಸೊ ಇದು ನಮ್ದು ಆಲ್ಮೋಸ್ಟ್ ಅರೌಂಡ್ 10-15 years ಇಂದ ನಾವು ರನ್ನಿಂಗ್ ಮಾಡ್ತಾ ಇದೀವಿ. ಟೋಟಲ್ 3 lakhs ಕಾರ್ಸ್ ನಾವು ಇದು ಯೂಸ್ಡ್ ಕಾರ್ ಅಲ್ಲಿ ನಾವು ಸೇಲ್ ಮಾಡಿದ್ವಿ ಈಸ್ಟ್ ವರ್ಷದಿಂದ. ಸೊ ಇದು ನಿಮಗೆ ಒಳ್ಳೆ ರಿವ್ಯೂನು ಬರುತ್ತೆ. ನಾನು ನೋಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಕಾರ್ನೆಲ್ಲ ಚೆಕ್ ಮಾಡಿದೆ, ನಾನು ತುಂಬಾ ನೀಟಾಗಿ ಅನಿಸ್ತು. ತುಂಬಾ ಒಳ್ಳೆ ಡೀಲಲ್ಲೂ ಸಿಕ್ತು ನನಗೆ ಕಾರು.
ಏನು ಅಷ್ಟು ನಂಗೆ ಜಾಸ್ತಿನೂ ಅನ್ಸಿಲ್ಲ ಪ್ರೈಸು. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಡೀಲ್ ಕೊಟ್ಟಿದ್ದೀರಾ ನನಗೆ. ಸೊ ಸ್ನೇಹಿತರೆ, ನೀವು ಏನಾದರೂ ಕಾರ್ ಏನೋ ಪ್ರೀ ಓನ್ ಕಾರ್ಸ್ ನೋಡ್ತಾ ಇದ್ರೆ ಅಂದರೆ ಟ್ರೇಡೆಂಟ್ ಹ್ಯುಂಡೈ ಸರ್ವಿಸ್ ಸೆಂಟರ್ ಇದೆ, ಕೋರಮಂಗಲ ಸರ್ಜಾಪುರ ರೋಡ್. ಇಲ್ಲೇ ಅಗಾರಾ ಲೇಕ್ ಇದೆ. ಅಗಾರಾ ಲೇಕ್ ಎದುರುಗಡೆ ಕಾರ್ನರ್ ಅಲ್ಲಿ ಸಿಗ್ನಲ್ ಅಲ್ಲೇ ಇದೆ. ಇದು ಹತ್ರ ಇದ್ರೆ ಅಂದ್ರೆ ನೋಡ್ತಾ ಇದ್ರೆ ಕಾರನ್ನ ದಯವಿಟ್ಟು ಬಂದ್ಬಿಟ್ಟು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಅವರೇ. ಸೊ ರಮೇಶ್ ಅವ್ರು ಬಂದ್ಬಿಟ್ಟು ನನಗೆ ಕಾರೆಲ್ಲ ಇವರೇ ನಂಗೆ ಮನೆಗೆ ತಂದಿದ್ರು ಸ್ನೇಹಿತರೆ. ಕಾರ್ ಚೆಕ್ ಮಾಡ್ತಿದ್ದಲ್ಲ ಇವರೇ ನಂಗೆ ಮನೆಗೆ ತೊಗೊಂಬಂದಿದ್ದು. ತುಂಬ ಥ್ಯಾಂಕ್ ಯು ರಮೇಶ್ ಅವರೇ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಕಾರ್ ಡೆಲಿವರಿ ತೊಗೊಂಬಿಟ್ಟು ಬಂದು ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದೆ ಸ್ನೇಹಿತರೆ. ಯಾಕಂದರೆ ಟೈಮ್ ನೋಡಿ ಆಲ್ರೆಡಿ 3 ಗಂಟೆ ಟೈಮ್ ಇವಾಗ. ಇನ್ನೇನು ನಮ್ದು ಆರ್ಡರ್ ಬರಬೇಕು ಇವಾಗ. ಫಸ್ಟ್ ಊಟ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ನಾವು ಪೂಜೆನೂ ಮಾಡಬೇಕು ಕಾರಿಂದು. ಸೊ ಟೈಮ್ ಆಗೋಯ್ತಲ್ಲ, 3 ಗಂಟೆ ಬೇರೆ ಆಗಿತ್ತು. ಹೆಂಗಿದ್ರು ಇವಾಗ ಮಧ್ಯಾಹ್ನ ಟೈಮ್ ದೇವಸ್ಥಾನ ಎಲ್ಲ ಕ್ಲೋಸ್ ಇರುತ್ತೆ. ಸೊ ಸಾಯಂಕಾಲ ಓಪನ್ ಮಾಡ್ತಾರೆ. ಸೊ 4 ಗಂಟೆ ಹಂಗೆ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ. 4 ಗಂಟೆ ಹೊಟ್ಟೆ ಹಸುವಾಗಿ ಏನೇನೋ ಮಾತಾಡ್ತಾ ಇದ್ದೀವಿ. 4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ತನಕ ನಿಮ್ಗೆ ನಾನು ಊಟದೆಲ್ಲ ಶಾರ್ಟ್ಸ್ ತೋರಿಸ್ತೀನಿ, ನೀವು ಶಾರ್ಟ್ಸ್ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ರೆಸ್ಟೋರೆಂಟ್ ಇಂದ ಜಸ್ಟ್ ಕೆಳಗೆ ಬಂದಿವಿ. ಊಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಈಗ ನೋಡಿ ನಾವು ನಮ್ದು ಹೊಸ ಕಾರಲ್ಲಿ ಕೂತಿದ್ವಿ. ಖುಷಿ ಆಲ್ರೆಡಿ ಕಾರ್ ಹೆಸರು ಇಟ್ಬಿಟ್ಟಿದ್ದಾಳೆ. ಏನ್ ಖುಷಿ ಕಾರ್ ಹೆಸರು? ಶೆಲ್ಬಿ ಅಂತ ಹೆಸರಿಟ್ಬಿಟ್ಟಿದ್ದಾಳೆ. ನನಗೂ ಗೊತ್ತಿಲ್ಲ. ಇನ್ಮೇಲಿಂದ ಈ ಕಾರಿಗೆ ಹಂಗೆ ಕರೆ ನಾನು ಶೆಲ್ಬಿ ಅಂತ ಅಂದ್ಬಿಟ್ಟು. ಸೊ ಈ ಕಾರ್ ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ ಸ್ನೇಹಿತರೆ. ನಾನು ತಗೊಂಡಿರೋದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್. ಇದು ಆಟೋಮೆಟಿಕ್ ಇದೆ, ಗೇರ್ಲೆಸ್ ಗಾಡಿ. ನಾನು ಆಕ್ಚುಲಿ ಗೇರ್ ತಗೊಬೇಕಾಗಿತ್ತು. ನಮ್ಮ ಭಾವನ ಇನ್ಫ್ಲೂಯೆನ್ಸ್ ಇಂದ ನಾನು ಫುಲ್ ಇವಾಗ ಆಟೋಮೆಟಿಕ್ ತಗೊಂಡಿದ್ದೀನಿ. ಯಾಕಂದ್ರೆ ಅವ್ರು ನನಗೆ ಆಟೋಮೆಟಿಕ್ ತಗೋ ಅಂತ ಹೇಳಿ ತಲೆಯಲ್ಲೆಲ್ಲ ಹುಳ ಬಿಟ್ಬಿಟ್ಟಿದ್ರು ನನಗೆ ಫುಲ್ಲು. ಹಂಗಾಗ್ಬಿಟ್ಟು ನಾನು ಫುಲ್ ಆಟೋಮೆಟಿಕೇ ತಗೊಂಡೆ. ಇವಾಗ ಮ್ಯಾನ್ಯುವಲ್ ತಗೊಳ್ಳಿಲ್ಲ ನಾನು. ಇವಳಿಗೆ ನಾನು ವಿಡಿಯೋಲ್ಲಿ ಮಾತಾಡ್ಬೇಕಾದ್ರೆ ಇರುತ್ತೆ ಪ್ರೀತಿ ಮಾಡೋದು ನನಗೆ. ನನಗಂತೂ ತುಂಬ ಒಳ್ಳೆ ಡೀಲ್ ಸಿಕ್ಕಿದೆ, ಒಳ್ಳೆ ಕಾರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮಗೆ ಇದ್ರದ್ದು ಶಾರ್ಟ್ಸನ್ನು ಹಾಕಿರ್ತೀನಿ, ನೀವು ಶಾರ್ಟ್ಸ್ ಅಲ್ಲಿ ನೋಡ್ಕೊಳ್ಳಿ ಕಾರ್ ಹೇಗೆ ಕಾಣ್ತದೆ ಅಂತ ಅಂದ್ಬಿಟ್ಟು. ಸೊ ಸರಿ ಸ್ನೇಹಿತರೆ, ಇವಾಗ ಹೋಗ್ತಾ ಇದೀವಿ. ಹೋಪ್ಫುಲಿ ದೇವಸ್ಥಾನ ಓಪನ್ ಇರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಪೂಜೆ ಮಾಡಿಸ್ಕೊಳ್ಳೋ ಶಾರ್ಟ್ ಅನ್ನು ತೋರಿಸ್ತೀನಿ, ನೀವು ನೋಡಿ ಹಾಗೇನೆ. ಸೊ ಸ್ನೇಹಿತರೆ, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೇನು ಪೂಜೆ ಮಾಡಿಸ್ಕೊಬೇಕು ನಾವು. ಎಲ್ಲ ಅರ್ಚಕರಿಗೆಲ್ಲ ಏನೇನು ಬೇಕು ಪೂಜೆ ಸಾಮಾನುಗಳೆಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ. ಈ ಕಡೆ ಕಾರ್ ರೆಡಿ ಇಟ್ಟಿದ್ದೀವಿ, ಎಲ್ಲ ಹಾಕ್ಬಿಟ್ಟು ರೆಡಿ ಇಟ್ಟಿದ್ದೀವಿ. ಇನ್ನೇನು ಪೂಜಾರಿ ಅವ್ರು ಬಂದ್ಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಮುಗಿದು ತುಂಬಾ ಲೇಟ್ ಆಗೋಯ್ತು. ಆಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಮಧ್ಯಾಹ್ನ. ಸೊ ಇವಾಗ ಬಂದಿದ್ದೀವಿ. ಇವಾಗ 6 ಗಂಟೆ ಆಗಿದೆ ಸಾಯಂಕಾಲ. ಸೊ ಈ ಪೂಜೆ ಬೇಗ ಮಾಡ್ಸೋಣ ಅಂತ ನಾನು ವಿಡಿಯೋಲೆಲ್ಲ ಬರುತ್ತೆ. ಕತ್ಲೆ ಆಗ್ಬಿಟ್ರೆ ವಿಡಿಯೋ ಬರಲ್ಲ ಅಂತ ನನಗೆ ಅದು ಟೆನ್ಷನ್. ಯಾರ್ಯಾರಿಗೆ ಏನೇನು ಟೆನ್ಷನ್ ಇರುತ್ತೆ.
ಸೊ ಪೂಜೆ ಎಲ್ಲ ಮುಗಿತು ಸ್ನೇಹಿತರೆ, ಚೆನ್ನಾಗಾಯ್ತು ಪೂಜೆ ಎಲ್ಲ. ಸೊ ಇವಾಗ ಇಲ್ಲಿಂದ ಹೊರಡೋಣ, ಸ್ವಲ್ಪ ರಶ್ ಆಗ್ತದೆ ದೇವಸ್ಥಾನ ಎಲ್ಲ, ನಾವು ಕಾರ್ ಬೇರೆ ತೆಗಿಬೇಕು, ಟ್ರಾಫಿಕ್ ಎಲ್ಲ ಜಾಮ್ ಆಗ್ತದೆ. ಹೊರಡೋಣ ಸ್ನೇಹಿತರೆ, ಕಾರಲ್ಲಿ ಕೂತ್ಕೊಂಡು ಮತ್ತೆ ಮಾತಾಡೋಣ ಹೋಗ್ತಾ. ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ಟು ಸ್ನೇಹಿತರೆ, ಬಂದು ನೋಡಿ ಖುಷಿ ಆಲ್ರೆಡಿ ಹೊಟ್ಟೆ ಹಸುವಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದು. ಸೊ ಅದಕ್ಕೆ ಪೂಜೆ ಎಲ್ಲ ಇವಾಗ ಖುಷಿ ಊಟ ಮಾಡ್ಸಕ್ಕೆ ಕೂತ್ಕೊಂಡಿದ್ದಾಳೆ. ನಾವು ಹೋಗ್ಬಿಟ್ಟು ಇನ್ನು ಮುಗೀತಲ್ಲ ಎಲ್ಲ ಫುಲ್ ಕಾರ್ಯಕ್ರಮ ಇವತ್ತಿಂದು. ಫುಲ್ ಕಾರ್ಯಕ್ರಮ ಎಲ್ಲ ಮುಗೀತು. ಈ ಬ್ಲಾಗ್ ನೀವೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ. ಯಾಕಂದ್ರೆ ನಮ್ದೊಂದು ಒಳ್ಳೆ ಒಂದು ವಿಶೇಷವಾದ ದಿನ ಇತ್ತು. ನಮ್ಮ ಖುಷಿಯಲ್ಲಿ ನಿಮ್ಗೆಲ್ಲ ಭಾಗಿ ಮಾಡ್ಕೊಂಡಿದ್ವಿ ಇವತ್ತು. ನೀವೆಲ್ಲ ನಮಗೆ ಒಳ್ಳೆ ಆಶೀರ್ವಾದ ಕೊಡಿ ಅಂತ ಕೇಳ್ತಾ, ನೀವೇನಾದ್ರೆ ನಾನು ಬ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.